ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇವತ್ತು ನಡೀತಿರುವಂತಹ RCB ವರ್ಸಸ್ ಮುಂಬೈ ಮ್ಯಾಚ್ಗೂ ಮೊದಲೇ ಈ ಎರಡು ಟೀಮ್ಗಳ ನಡುವೆ ಇರುವ ಕೆಲವು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ಗಳು ಹಾಗೂ ಇವತ್ತಾದರೂ RCB ಮ್ಯಾನೇಜ್ಮೆಂಟ್ನವರು ವಿಲ್ ಜಾಕ್ಸ್ನ ಆಡಿಸ್ತಾರಾ ಅಥವಾ ಆಡಿಸಲ್ವಾ, ಹಾಗೂ ಈ ಮ್ಯಾಚ್ ನಡೀತಿರೋ ಸ್ಟೇಡಿಯಮಲ್ಲಿ ಹೈಯೆಸ್ಟ್ ಸ್ಕೋರು ಎಷ್ಟು, ಹಾಗೂ ಈ ಸ್ಟೇಡಿಯಂನ ಪಿಚ್ಚು ಬ್ಯಾಟರ್ಸ್ಗೆ ಹೆಲ್ಪ್ ಆಗುತ್ತಾ ಅಥವಾ ಬೌಲರ್ಸ್ಗೆ ಹೆಲ್ಪ್ ಆಗುತ್ತಾ, ಹಾಗೂ ಈ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಎಷ್ಟು ಮ್ಯಾಚಸ್ಗಳನ್ನ ಗೆದ್ದವ್ರೆ ಹಾಗೂ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ಟೀಮ್ಗಳು ಎಷ್ಟು ಮ್ಯಾಚಸ್ಗಳನ್ನ ಗೆದ್ದವ್ರೆ ಅನ್ನೋದ್ರ ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, RCB ಹಾಗೂ ಮುಂಬೈ ಇಂಡಿಯನ್ಸ್ ಟೀಮ್ನವರು ಇದುವರೆಗೂ ಪರಸ್ಪರ ಮುಖಾಮುಖಿಯಾಗಿ ಒಟ್ಟು 32 ಮ್ಯಾಚಸ್ಗಳನ್ನ ಆಡಿದ್ದಾರೆ. ಗೈಸ್, ಈ 32 ಮ್ಯಾಚಸ್ಗಳಲ್ಲಿ RCB ಟೀಮ್ನವರು ಮುಂಬೈ ಇಂಡಿಯನ್ಸ್ ಟೀಮ್ ಎಗೇನ್ಸ್ಟು 14 ಮ್ಯಾಚಸ್ಗಳನ್ನ ಗೆದ್ದವ್ರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಟೀಮ್ನವರು RCB ಟೀಮ್ ಎಗೇನ್ಸ್ಟು ಬರೋಬ್ಬರಿ 18 ಮ್ಯಾಚಸ್ಗಳನ್ನ ಗೆದ್ದವ್ರೆ. ಇವಾಗ ಈ ಎರಡು ಟೀಮ್ಗಳು ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ನ ನೋಡೋದಾದರೆ RCB ಟೀಮ್ನವರು ಮುಂಬೈ ಇಂಡಿಯನ್ಸ್ ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 235 ರನ್ಸ್. ಈ ಸ್ಕೋರು RCB ಟೀಮ್ನವರು ಮುಂಬೈ ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಟೀಮ್ನವರು RCB ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ನ ನೋಡೋದಾದರೆ 213 ರನ್ಸ್. ಈ ಸ್ಕೋರು ಮುಂಬೈ ಇಂಡಿಯನ್ಸ್ ಟೀಮ್ನವರು RCB ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಹೈಯೆಸ್ಟ್ ಸ್ಕೋರ್ ಆಗೈತೆ. ಇವಾಗ ಈ ಎರಡು ಟೀಮ್ಗಳ ನಡುವೆ ಆಗಿರುವಂಥ ಲೋಯೆಸ್ಟ್ ಸ್ಕೋರ್ನ ನೋಡೋದಾದರೆ RCB ಟೀಮ್ನವರು ಮುಂಬೈ ಇಂಡಿಯನ್ಸ್ ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಬಂದುಬಿಟ್ಟು 122 ರನ್ಸ್. ಈ ಸ್ಕೋರು RCB ಟೀಮ್ನವರು ಮುಂಬೈ ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಆಗೈತೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಟೀಮ್ನವರು RCB ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ನ ನೋಡೋದಾದರೆ 111 ರನ್ಸ್. ಈ ಸ್ಕೋರು ಮುಂಬೈ ಇಂಡಿಯನ್ಸ್ ಟೀಮ್ನವರು RCB ಟೀಮ್ ಎಗೇನ್ಸ್ಟು ಹೊಡೆದಿರುವಂಥ ಲೋಯೆಸ್ಟ್ ಸ್ಕೋರ್ ಆಗೈತೆ. ಸೊ ಇದಾಗಿತ್ತು ಗೈಸ್ ಈ ಎರಡು ಟೀಮ್ಗಳ ನಡುವೆ ಇರುವ ಕೆಲವು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸು. ಇವಾಗ ಈ ಮ್ಯಾಚ್ ನಡೀತಿರೋ ಸ್ಟೇಡಿಯಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಈ ಮ್ಯಾಚ್ ನಡೀತಿರೋದು ವಾಂಖೆಡೆ ಸ್ಟೇಡಿಯಮಲ್ಲಿ. ಈ ಸ್ಟೇಡಿಯಂ ಇರೋದು ಮುಂಬೈನಲ್ಲಿ. ಸೊ ಮುಂಬೈ ಇಂಡಿಯನ್ಸ್ ಟೀಮ್ನವ್ರಿಗೆ ಇದು ಹೋಮ್ ಗ್ರೌಂಡ್ ಆಗೈತೆ. ವಾಂಖೆಡೆ ಸ್ಟೇಡಿಯಮಲ್ಲಿ ಇದುವರೆಗೂ ಬರೋಬ್ಬರಿ 111 IPL ಮ್ಯಾಚಸ್ಗಳು ಆಗಿವೆ. ಈ 111 ಮ್ಯಾಚಸ್ಗಳಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದಂಥ ಟೀಮು 51 ಮ್ಯಾಚಸ್ಗಳನ್ನ ಗೆದ್ದವ್ರೆ, ಹಾಗೂ ಬ್ಯಾಟಿಂಗ್ ಸೆಕೆಂಡ್ ಆಡಿದಂಥ ಟೀಮು ಬರೋಬ್ಬರಿ 60 ಮ್ಯಾಚಸ್ಗಳನ್ನ ಗೆದ್ಕೊಂಡವ್ರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಈ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿದಂಥ ಟೀಮ್ಗೆ ಅಡ್ವಾಂಟೇಜ್ ಐತೆ ಅನ್ನೋದು. ಈ ಸ್ಟೇಡಿಯಂನ ಪಿಚ್ಚು ಬ್ಯಾಟಿಂಗ್ ಫ್ರೆಂಡ್ಲಿ ಆಗೈತೆ. ಇವತ್ತಿನ ಮ್ಯಾಚ್ನಲ್ಲಿ ರನ್ ಹೊಳೆನೇ ಹರಿಬೋದು ವಾಂಖೆಡೆ ಸ್ಟೇಡಿಯಮಲ್ಲಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಈ ಸ್ಟೇಡಿಯಮಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 169 ರನ್ಸ್. ಸೊ ಇದಾಗಿತ್ತು ಗೈಸ್ ಈ ಸ್ಟೇಡಿಯಂನ ಇನ್ಫಾರ್ಮೇಷನು. ಗೈಸ್, RCB ಟೀಮ್ನ ಪ್ಲೇಯರ್ ಆದಂಥ ವಿಲ್ ಜಾಕ್ಸ್ ಅವ್ರ ಬಗ್ಗೆ ಕೆಲವು ಅಪ್ಡೇಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೈತೆ. ಏನೇನು ಅಪ್ಡೇಟ್ಸ್ಗಳು ಬರ್ತೈತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಗೈಸ್. RCB ಫ್ಯಾನ್ಸ್ಗಳಿಗಂತೂ ವಿಲ್ ಜಾಕ್ಸ್ನ ಯಾವಾಗ ಆಡಿಸ್ತಾರೆ RCB ಮ್ಯಾನೇಜ್ಮೆಂಟ್ ಅವರು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಬಿಟ್ಟಿತ್ತು. ಅದಕ್ಕೆ ಇವಾಗ ಪಾಸಿಟಿವ್ ಅಪ್ಡೇಟ್ಸ್ಗಳು ಬರ್ತೈತೆ. ಕೆಲವು ದೊಡ್ಡ ಯೂಟ್ಯೂಬರ್ಸ್ ಚಾನಲ್ಗಳು ಹಾಗೂ ದೊಡ್ಡ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ವಿಲ್ ಜಾಕ್ಸ್ ಅವರು ಈ ಮ್ಯಾಚ್ನಲ್ಲಿ ಡೆಬ್ಯೂಟೆಂಟ್ ಆಗಿ ಮ್ಯಾಚ್ನ ಆಡ್ತಾರೆ ಅನ್ನೋ ಪಾಸಿಟಿವ್ ಅಪ್ಡೇಟ್ಗಳು ಬರ್ತೈತೆ. ಕಾದು ನೋಡೋಣ ಈ ಮ್ಯಾಚ್ನಲ್ಲಿ ವಿಲ್ ಜಾಕ್ಸ್ನವರು ಡೆಬ್ಯೂಟೆಂಟ್ ಆಗಿ ಆಡ್ತಾರಾ ಅಥವಾ ಆಡಲ್ವಾ ಅಂತ. ಗೈಸ್, ನೀವೇನಾದರೂ ನನ್ನ ಕೇಳೋದಾದರೆ ಈ ಮ್ಯಾಚ್ನಲ್ಲಿ ಯಾವ ಟೀಮ್ ಗೆಲ್ಬೋದು ಅಂತ. ಇವತ್ತೇನಾದರೂ ವಿಲ್ ಜಾಕ್ಸ್ನ RCB ಮ್ಯಾನೇಜ್ಮೆಂಟ್ನವರು ಆಡಿಸಿದ್ರೆ ಪ್ರಾಬಬಲಿ RCB ಟೀಮ್ನವರೇ ಗೆಲ್ಲೋ ಚಾನ್ಸಸ್ಗಳು ಜಾಸ್ತಿ ಐತೆ ಗೈಸ್. ಏನಾದರೂ ಆಡಿಸ್ತಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದಿರಲ್ಲ ಗೈಸ್, ಜನರೇಷನ್ ಫಾದರ್ ಗೋವಿಂದ ಅನ್ನೋ ರೀಲ್ನ ನೆನೆಸ್ಕೊಂಡು ಎಲ್ಲ TV ಆಫ್ ಮೌಟ್ ಮನಿಕಬಿಡಿ ಗೈಸ್. ಸೇಮ್ ಟೀಮ್ನ ಇಟ್ಕೊಂಡು ಮುಂಬೈ ಟೀಮ್ ಅಗೇನ್ಸ್ಟ್ ಆಡ್ತು ಅಂದರೆ ಅಪ್ಪಣೆಗೂ ಗೆಲ್ಲಲ್ಲ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಟೀಮು ಕೂಡ ಹೆವಿ ಸ್ಟ್ರಾಂಗ್ ಆಗಿ ಕಾಣಿಸ್ತೈತೆ. ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಬ್ಯಾಟಿಂಗ್ ಲೈನಪ್ ಅಂತೂ ಬೆಂಕಿ ಹಂಗೈತೆ. ಬೌಲಿಂಗ್ ಲೈನಪ್ ಕೂಡ ಹೆವಿಯಾಗೇ ಐತೆ. ಜಸ್ಪ್ರೀತ್ ಬೂಮ್ರಾ ಅವ್ರಿಗೆ ಡಾಮಿನೇಟ್ ಮಾಡೋಂಥ ಪ್ಲೇಯರೇ ಇಲ್ಲ ಅಂತ ಹೇಳ್ಬೋದು ಗೈಸ್. ಈ IPL ಸೀಸನಲ್ಲಿ ಎಲ್ಲ ಬ್ಯಾಟರ್ಸ್ಗಳಿಗೂ ಧ್ವಂಸ ಮಾಡಿರ್ತಿದ್ದಾರೆ ಬೂಮ್ರಾ ಅವರು. ಅದರಿಂದ ಇವತ್ತು RCB ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ಗಳಾಗಲೇಬೇಕು. ವಿಲ್ ಜಾಕ್ಸು ಹಾಗೂ ಫರ್ಗ್ಯೂಸನ್ನ ಏನಾದ್ರು ಹಾಕೋತು ಅಂದರೆ ಇವತ್ತು ಮುಂಬೈ ಟೀಮ್ನವ್ರಿಗೆ ಟಕ್ಕರ್ ಕೊಡೋಂಥ ಟೀಮು RCB ಟೀಮ್ದಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಈ ರೀತಿ ಕಂಟೆಂಟ್ ವೀಡಿಯೋಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಂಟೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.